ಇನ್ನು ತಮಿಳುನಾಡಿನ ವಿಧಾನಸಭೆಯ ಬಲಾಬಲವನ್ನ ನೋಡೋದಾದ್ರೆ ಅಣ್ಣಾಡಿಎಂಕೆ ಪಕ್ಷದ ಒಟ್ಟು ಸದಸ್ಯ ಬಲ 135 ಸ್ಥಾನಗಳು 234 ಸದಸ್ಯರ ಒಂದು ವಿಧಾನಸಭೆಯಲ್ಲಿ ಅಣ್ಣಾಡಿಎಂಕೆ ಸದಸ್ಯ ಬಲ ಒಟ್ಟು 135 ಸ್ಥಾನಗಳು. ಅದರಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ಬೆಂಬಲಿಗರು 122 ಆದ್ರೆ ಓ ಪನ್ನೀರ್ಸೆಲ್ವಂ ಬೆಂಬಲಿಗ ಸದಸ್ಯರ ಸಂಖ್ಯೆ 10. ಹಾಗೆ ತಟಸ್ಥರಾಗಿ ಉಳಿದಿರುವ ಅಣ್ಣಾಡಿಎಂಕೆ ಸದಸ್ಯರ ಸಂಖ್ಯೆ 3. ಇನ್ನು ಡಿಎಂಕೆ 89 ಸ್ಥಾನಗಳನ್ನ ಪಡೆದಿದ್ರೆ ಕಾಂಗ್ರೆಸ್ 8 ಸ್ಥಾನಗಳಲ್ಲಿದೆ. ಮುಸ್ಲಿಂ ಲೀಗ್ 1 ಸದಸ್ಯರನ್ನ ಹೊಂದಿದೆ. ವಿಶ್ವಾಸಮತ ಅಂಗೀಕಾರಕ್ಕೆ 117 ಸದಸ್ಯರ ಬೆಂಬಲ ಅಗತ್ಯ ಇರುತ್ತೆ. ಹೀಗಾಗಿ ಪಳನಿಸ್ವಾಮಿಗೆ ವಿಶ್ವಾಸಮತ ಯಾಚನೆಯ ಸಂದರ್ಭದಲ್ಲಿ ಅವರ ಕಡೆಗೆ ಇದ್ದಂತಹ 122 ಶಾಸಕರು ಬೆಂಬಲಿಗರು ಅದೇ ರೀತಿ ಇರ್ತಾರಾ ಅಥವಾ ತಮ್ಮ ನಿಷ್ಠೆಯನ್ನ ಬದಲಿಸ್ತಾರಾ ಅನ್ನುವಂಥದ್ದು ಈಗ ತೀವ್ರ ಕುತೂಹಲ ಕೆರಳಿಸಿರೋದು. ಇನ್ನು ಪನ್ನೀರ್ಸೆಲ್ವಂ ಬೆಂಬಲಿಗರ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಒಂದಷ್ಟು ಶಾಸಕರನ್ನ ಪಳನಿಸ್ವಾಮಿ ಕಡೆಯಿಂದ ಅವರು ಸೆಳೆದುಕೊಂಡ್ರೆ ಆಪರೇಷನ್ ಮಾಡಿದ್ರೆ ನಿಜಕ್ಕೂ ಕೂಡ ಪಳನಿಸ್ವಾಮಿಗೆ ಸಂಕಷ್ಟ ಎದುರಾಗತ್ತೆ. ವಿಶ್ವಾಸಮತ ಯಾಚನೆಯ ಸಂದರ್ಭದಲ್ಲಿ 117 ನಂಬರನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗದೇ ಇದ್ರೆ ಪಳನಿಸ್ವಾಮಿಗೆ ಸೋಲಾಗೋದು ಖಚಿತ. ಹೀಗಾಗಿ ನಾಳೆ ನಡೆಯುವಂತಹ ವಿಶ್ವಾಸಮತ ಯಾಚನೆ ತೀವ್ರ ಕುತೂಹಲ ಕೆರಳಿಸಿದೆ.